ಕೊಪ್ಪಳ ಶ್ರೀ ಗವಿಸಿದ್ದೇಶ್ವರ ಅಜ್ಜನ ಜಾತ್ರೆಯ ಸಡಗರ. ದಕ್ಷಿಣದ ಕುಂಭಮೇಳಕ್ಕೆ ಹರಿದು ಬಂದ ಲಕ್ಷಾಂತರ ಭಕ್ತ ಸಾಗರ. ಮಹಾರಥೋತ್ಸವ ಕಣ್ತುಂಬಿಕೊಳ್ಳೋದಕ್ಕೆ ಕಾತುರ. ಕೊಪ್ಪಳದಲ್ಲಿ ಶ್ರೀ ಗವಿಸಿದ್ದೇಶ್ವರ ಜಾತ್ರೆಯ ಸಡಗರ ಮನೆ ಮಾಡಿದೆ. ಶ್ರೀ ಗವಿಸಿದ್ದೇಶ್ವರರ ಮಹಾರಥೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಅಜ್ಜನ ಜಾತ್ರೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಈಗ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಅಪಾರ ಭಕ್ತ ಸಾಗರ 3 ದಿನಗಳ ಕಾಲ ನಡೆಯುವಂತಹ ಜಾತ್ರೆ ಇದೆ. ಉತ್ತರ ಕರ್ನಾಟಕದ ಅತಿ ದೊಡ್ಡ ಜಾತ್ರೆಗಳ ಪೈಕಿ ಕೊಪ್ಪಳದ ಈ ಗವಿಸಿದ್ದೇಶ್ವರ ಜಾತ್ರೆಯೂ ಕೂಡ ಒಂದು ಅಂತ ಹೇಳಿ ಗುರುತಿಸಿಕೊಂಡಿದೆ. ಲಕ್ಷಾಂತರ ಮಂದಿ ಈ ಜಾತ್ರೆಯಲ್ಲಿ ಸೇರ್ತಾರೆ. 3 ದಿನ ನಡೆಯುವಂಥ ಜಾತ್ರೆ. ಮೊದಲ ದಿನವೇ ಜಾತ್ರೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರೋದಕ್ಕೆ ಆರಂಭಿಸ್ತಾರೆ. ನೋಡ್ತಾ ಇರಬಹುದು ನೀವು ಅದರ ದೃಶ್ಯಗಳನ್ನು, ಹೇಗೆ ಸೇರಿದೆ ಅಲ್ಲಿ ಭಕ್ತ ಸಾಗರ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ನ್ಯೂಸ್ ಫಸ್ಟ್ ಇದನ್ನು ಸಂಪೂರ್ಣವಾಗಿ ನಾನ್ ಸ್ಟಾಪ್ ಕವರೇಜ್ ಮಾಡ್ತಾ ಇದೆ. ಅಜ್ಜನ ಜಾತ್ರೆಯ ವೈಭವ ಹೇಗಿದೆ ಅನ್ನುವಂಥದ್ದನ್ನು ಪ್ರತಿ ಬಾರಿಯೂ ಇಷ್ಟೇ ವೈಭವದಿಂದ, ಇಷ್ಟೇ ಸಡಗರದಿಂದ ನಡೆಯುವಂಥದ್ದು ಗವಿಸಿದ್ದೇಶ್ವರ ಜಾತ್ರೆ. ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಇಂಥ ದೊಡ್ಡ ದೊಡ್ಡ ಜಾತ್ರೆಗಳು ನಡೀತವೆ. ಆ ಪೈಕಿ ಪ್ರಸಿದ್ಧವಾಗಿರುವಂಥದ್ದು, ಅಷ್ಟೇ ಅತಿ ದೊಡ್ಡ ಜಾತ್ರೆ ಅಂತ ಗುರುತಿಸ್ಕೊಂಡಿರುವಂಥದ್ದು. ಲಕ್ಷಾಂತರ ಸಂಖ್ಯೆಯಲ್ಲಿ ಸುಮಾರು ಒಂದು 4 ರಿಂದ 8 ಲಕ್ಷ ಆಸುಪಾಸಿನಲ್ಲಿ ಪ್ರತಿ ವರ್ಷ ಈ ಜಾತ್ರೆಗೆ ಅಂತ ಹೇಳಿ ಭಕ್ತರು ಇಲ್ಲಿ ಬಂದು ಸೇರ್ತಾರೆ. ಒಂದು ಧಾರ್ಮಿಕ ಪರಂಪರೆಯಲ್ಲಿ ಈ ರೀತಿಯಾದಂಥ ಜಾತ್ರೆಗಳಿಗೆ ಅದರದ್ದೇ ಆದಂಥ ವಿಶೇಷತೆಗಳು ಮತ್ತು ಮಹತ್ವ ಕೂಡ ಇದೆ. ಆ ಎಲ್ಲ ವಿಚಾರವಾಗಿ ಕೇವಲ ಇದೊಂದು ಧಾರ್ಮಿಕ ಆಚರಣೆ ಅಂತ ಮಾತ್ರ ಅಲ್ಲದೆ ಒಂದು ರೀತಿ ಜ್ಞಾನಾರ್ಜನೆ ಮತ್ತು ಸಾಮಾಜಿಕವಾಗಿ ಎಲ್ಲರನ್ನು ಒಂದು ಮಾಡುವಂತಹ ಉದ್ದೇಶ, ಈ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಆಚರಣೆಯಾಗುವಂತಹ ಜಾತ್ರೆ ಗವಿಸಿದ್ದೇಶ್ವರ ಜಾತ್ರೆ. ಪ್ರತಿ ವರ್ಷ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಈ ಜಾತ್ರೆಗೆ ಅಂತ ಹೇಳಿ ಹೋಳಿಗೆಗಳನ್ನು ತಯಾರು ಮಾಡ್ತಾರೆ ಅಕ್ಕಪಕ್ಕದ ಹಳ್ಳಿಯ ಜನ. ಸುಮಾರು 50ಕ್ಕೂ ಹೆಚ್ಚು ಹಳ್ಳಿಗಳಿಂದ ಶೇಂಗಾ ಹೋಳಿಗೆಗಳನ್ನು ತಯಾರಿಸಿ ಮಹಾದಾಸೋಹಕ್ಕೆ ಅದು ಅಣಿ ಮಾಡಿ ಸಿದ್ಧವಾಗಿಸ್ತಾರೆ ದಿನಗಳ ಮುಂಚಿತವಾಗಿ. ಅದಾದಮೇಲೆ ಅದನ್ನು ಮಠಕ್ಕೆ ನೀಡ್ತಾರೆ. ನಂತರ ಎಲ್ಲರೂ ಒಟ್ಟಾಗಿ ಸೇರಿ ಈ ತೇರನ್ನು ಎಳೆಯೋದರ ಮೂಲಕ ಅದ್ಧೂರಿಯಾಗಿ ಈ ಗವಿಸಿದ್ದೇಶ್ವರ ಜಾತ್ರೆಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಇಂಥ ಜಾತ್ರೆಗಳ ಉದ್ದೇಶ ನಾನೀಗಾಗಲೇ ಹೇಳಿದಾಗೆ ಎಲ್ಲರನ್ನೂ ಒಟ್ಟುಗೂಡಿಸುವಂಥದ್ದು ಅಂತ, ಮತ್ತು ಧಾರ್ಮಿಕ ಪುನರುತ್ಥಾನಕ್ಕೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಂಥವ್ರು ಇರ್ತಾರಲ್ಲ, ಪುಣ್ಯ ಪುರುಷರು, ಅಂಥವ್ರನ್ನ ನೆನಪಿಸ್ಕೊಳ್ಳೋದಕ್ಕೆ, ಅಂಥವರಿಗೆ ನಮಿಸೋದಕ್ಕೆ, ಸಮಾಜದಲ್ಲಿ ಅಂಥವರ ಧನಾತ್ಮಕ ಸ್ಫೂರ್ತಿ ಎಲ್ಲೆಡೆ ಕೂಡ ಹರಡಲಿ ಅನ್ನೋದು ಇಂತಹ ಜಾತ್ರೆಗಳ ಉದ್ದೇಶ. ಆ ಪೈಕಿ ಗವಿಸಿದ್ದೇಶ್ವರ ಜಾತ್ರೆ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲೇ ಅದು ಪ್ರಖ್ಯಾತಿ ಪಡೆದಿರುವಂಥದ್ದು. ಕೇವಲ ರಾಜ್ಯದಿಂದ ಅಷ್ಟೇ ಅಲ್ಲ, ಅಕ್ಕಪಕ್ಕದ ರಾಜ್ಯಗಳಿಂದ ಕೂಡ ಈ ಜಾತ್ರೆಗೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬರುತ್ತೆ. ಇವತ್ತಿನ ರಥೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. 3 ದಿನ ವೈಭವದಿಂದ ನಡೆಯುವಂತಹ ಜಾತ್ರೆ. ಪ್ರತಿನಿತ್ಯವೂ ಕೂಡ ವಿಧ ವಿಧವಾದಂಥ ಕಾರ್ಯಕ್ರಮಗಳನ್ನು ಅಲ್ಲಿ ಆಯೋಜನೆ ಮಾಡಲಾಗಿದೆ. ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಬಿಗಿ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಿಕೊಂಡಿದ್ದಾರೆ. ಬಹಳಷ್ಟು ವಿಶೇಷತೆಗಳನ್ನು ಈ ಜಾತ್ರೆ ಹೊಂದಿದೆ. ಪ್ರಾರಂಭದಲ್ಲಿ ಹಿರಿಯ ಸಾಧಕರಿಗೆ ಜಾತ್ರಾ ಮಹೋತ್ಸವದ ಉದ್ಘಾಟನೆಯ ಭಾಗ್ಯ. ಪ್ರತಿ ವರ್ಷವೂ ಕೂಡ ಮಹಾರಥೋತ್ಸವದ ಚಾಲನೆಯನ್ನು ವಿಶೇಷವಾಗಿರುವಂತಹ ಹಿರಿಯ ಸಾಧಕರನ್ನು ಗುರುತಿಸಿ ಅಂಥವ್ರಿಗೆ ಅವಕಾಶ ಕೊಟ್ಟು ಈ ಮಹಾರಥೋತ್ಸವಕ್ಕೆ ಚಾಲನೆ ಕೊಡಿಸ್ತಾರೆ. ಪ್ರತಿ ವರ್ಷವೂ ಕೂಡ ಅದು ಹಾಗೆ ನಡೆದುಕೊಂಡು ಬರ್ತಾ ಇರೋದು ಒಂದು ರೀತಿ ಸಂಪ್ರದಾಯ ಅನ್ನೋ ಹಾಗಾಗಿದೆ. ಒಂದು ಮಾದರಿ ಸಂಪ್ರದಾಯ ಅನ್ಸುತ್ತೆ. ಈ ನಿಟ್ಟಿನಲ್ಲಿ ಈಗಾಗಲೇ ಬಹಳಷ್ಟು ಈ ಹಿಂದಿನ ಸಂದರ್ಭಗಳಲ್ಲಿ ನೀವು ಗಮನಿಸಿದ್ರೆ ಅಣ್ಣಾ ಹಜಾರೆ ಇರಬಹುದು, ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು, ಸಾಲುಮರದ ತಿಮ್ಮಕ್ಕ, ಶ್ರೀ ವೀರೇಂದ್ರ ಹೆಗಡೆ ಅವರು, ಭಾರತ ರತ್ನ ಶ್ರೀ CN ರಾವ್ ಅವರು, ಹೀಗೆ ಸಾಕಷ್ಟು ಗಣ್ಯಾತಿಗಣ್ಯ ವ್ಯಕ್ತಿಗಳಿಂದ ಈ ಜಾತ್ರೆಗೆ ಮಹಾರಥೋತ್ಸವಕ್ಕೆ ಚಾಲನೆಯನ್ನು ನೀಡಲಾಗುತ್ತೆ. ದೇಶದಲ್ಲೇ ಹೆಸರುವಾಸಿಯಾಗಿರುವಂಥ ದಕ್ಷಿಣ ಭಾರತದ ಕೆಲವು ಜಾತ್ರೆಗಳ ಪೈಕಿ, ಮಹಾರಥೋತ್ಸವಗಳ ಪೈಕಿ ಈ ಗವಿಸಿದ್ದೇಶ್ವರನ ಜಾತ್ರೆಯೂ ಕೂಡ ಹೌದು. ಮಹಾದಾಸೋಹಕ್ಕೆ ಈ ಮಹಾರಥೋತ್ಸವ ಸಾಕ್ಷಿಯಾಗುತ್ತೆ. 8 ಲಕ್ಷ ಅಥವಾ ಅದಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತ ಸಾಗರ ಹರಿದು ಬಂದಿರುತ್ತೆ ಅಂದರೆ ಅದಕ್ಕಾಗಿ ಪೂರ್ವಭಾವಿ ಸಿದ್ಧತೆಗಳು ಹೇಗಾಗಿರುತ್ತೆ, ಅಕ್ಕಪಕ್ಕದ ಗ್ರಾಮದ ಜನರೆಲ್ಲರೂ ಸೇರಿ ಆ ದಾಸೋಹಕ್ಕೆ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಾರೆ ಊಹೆ ಮಾಡಿ. ಅಷ್ಟು ವೈಭವ, ಸಡಗರ, ಸಂಭ್ರಮದಿಂದ ಈ ಜಾತ್ರೆಯನ್ನು ನಡೆಸ್ಕೊಂಡು ಹೋಗಲಾಗುತ್ತೆ. ದಾಸೋಹ ಬಹಳ ದೊಡ್ಡ ಕೇಂದ್ರ ಬಿಂದು ಈ ಮಹಾರಥೋತ್ಸವದ್ದು. ಇನ್ನು ಆ ಸಂಪೂರ್ಣ ತೇರು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಹೇಗೆ ಅಲಂಕೃತ ಆಗಿದೆ ಹೂಗಳಿಂದ ಸಂಪೂರ್ಣವಾಗಿ ಅನ್ನೋದನ್ನು ನೋಡ್ಬೋದು. ಪ್ರತಿ ಬಾರಿಯೂ ಕೂಡ ಇಷ್ಟೇ ಅಂದವಾಗಿ ಆ ರಥವನ್ನು ಅಲಂಕರಿಸಲಾಗುತ್ತೆ. ಅದಾದಮೇಲೆ ವೈಭವದಿಂದ
ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರವಾಗಿ ಅದಕ್ಕೆ ಪೂಜೆಯನ್ನು ನೆರವೇರಿಸ್ತಾರೆ. ಅದಾದಮೇಲೆ ದಾಸೋಹಕ್ಕೆ ಏನೇನು ಸಿದ್ಧತೆಗಳು ಬೇಕಲ್ಲ ಅದೆಲ್ಲವನ್ನು ಸಿದ್ಧವಾಗಿಟ್ಕೊಳ್ತಾರೆ. ಅಲ್ಲಿ ನೆರೆದಿರುವಂಥ ಎಲ್ಲ ಭಕ್ತಾದಿಗಳು ಸೇರಿ ಅದಾದಮೇಲೆ ಈ ಮಹಾರಥೋತ್ಸವವನ್ನು ಆಚರಿಸ್ತಾರೆ. ಆ ರಥವನ್ನು ಹಗ್ಗದ ಮೂಲಕ ಎಳೆಯೋದಕ್ಕೆ ಮುಂದಾಗ್ತಾರೆ. ಆಗ ಅಲ್ಲಿ ಮನೆ ಮಾಡೋ ಸಂಭ್ರಮ ನೋಡ್ಬೇಕು ನೀವು, ಹರ್ಷೋದ್ಗಾರವೇ ಮೊಳಗಿರುತ್ತೆ. ಅಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ಕೇವಲ ಕೊಪ್ಪಳ ಅಕ್ಕಪಕ್ಕದ ಭಾಗ ಜಿಲ್ಲೆಗಳು ಅಂತಲ್ಲ, ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಅಂದರೆ ಎಲ್ಲೆಲ್ಲಿಂದ ಬರ್ತಾರೆ, ಆ ಎಲ್ಲರನ್ನು ಒಟ್ಟುಗೂಡಿಸುವಂಥ ಮಹಾ ಜಾತ್ರೆ ಇದು. ಸಭಾ ಜಾತ್ರೆ ಮಹೋತ್ಸವ ಕ್ಷಣಗಣನೆ ಇದ್ದು ಸಂಪೂರ್ಣವಾಗಿ ನಿರಂತರವಾಗಿ ನ್ಯೂಸ್ ಫಸ್ಟ್ ಕೂಡ ಗವಿಸಿದ್ದೇಶ್ವರ ಜಾತ್ರೆಯ ಕಂಪ್ಲೀಟ್ ಕವರೇಜ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಇವತ್ತು ಬೆಳಗ್ಗೆಯಿಂದನೂ ಕೂಡ ಹಾಗೆ ನನ್ನ ಸಹೋದ್ಯೋಗಿಗಳಾದಂತಹ ಸಭಾ ಮತ್ತೆ ಪ್ರಕಾಶ್ ನೂಲ್ವಿ ಆ ಜಾತ್ರಾ ಮಹೋತ್ಸವದ ಸ್ಥಳದಲ್ಲೇ ಇದ್ದು ಅಲ್ಲಿಂದ ಸಂಪೂರ್ಣ ನೇರ ದೃಶ್ಯಗಳ ಮೂಲಕ ಎಲ್ಲ ಅಪ್ಡೇಟ್ಸ್ ಅನ್ನ ವೀಕ್ಷಕರ ಮುಂದೆ ಇಡ್ತಾ ಇದ್ದಾರೆ. ಸಭಾ ಇನ್ನೇನು ಕ್ಷಣಗಣನೆ ಆರಂಭ ಆಗಿರೋದು ಮಹಾರಥೋತ್ಸವಕ್ಕೆ, ಅಲ್ಲಿನ ಸಂಭ್ರಮ ಹೇಗಿದೆ ಅದನ್ನ ವಿವರಿಸ್ತಾ ಹೋಗೋದಾದ್ರೆ ಓವರ್ ಟು ಯು ಸಭಾ. ಥ್ಯಾಂಕ್ ಯು ವಿಜಯ್. ಎಲ್ರಿಗೂ ದಕ್ಷಿಣದ ಕುಂಭಮೇಳ ಅಂತಾನೆ ಕರೆಯಲ್ಪಡುವಂತಹ ಕೊಪ್ಪಳದ ಈ ಗವಿ ಮಠದ ಮಹಾರಥೋತ್ಸವಕ್ಕೆ ಸ್ವಾಗತ. ನಾನ್ ಸಭಾ ಹಕೀಂ, ನನ್ನ ಜೊತೆಗೆ ನಮ್ಮ ಕರೆಸ್ಪಾಂಡೆಂಟ್ ಪ್ರಕಾಶ್ ನೂಲ್ವಿ ಇದ್ದಾರೆ. ಪ್ರಕಾಶ್, ನಿಮಗೂ ಕೂಡ ಈ ರಥೋತ್ಸವಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಉತ್ತರ ಕರ್ನಾಟಕದ ಈ ಬೃಹತ್ ಜಾತ್ರೆಗೆ ಸ್ವಾಗತ, ಹಾಗೂ ನಾಡಿನ ಜನತೆಗೂ ಕೂಡ ಈ ರಥೋತ್ಸವಕ್ಕೆ ಸ್ವಾಗತ. ಓಕೆ, ಸೊ ಸ್ಪೆಷಲಿ ಏನು ಹೇಳಬೇಕು ಅಂತಂದ್ರೆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಲೈವ್ ಮಾಡಿ, ಆದರೆ ಇಲ್ಲಿ ಲಕ್ಷಾಂತರ ಜನರ ಮಧ್ಯೆ ನಾವು ಇವತ್ತಿನ ದಿನ ಲೈವ್ ಮಾಡ್ತಾ ಇದ್ದೀವಿ. ಬೆಳಗ್ಗೆಯಿಂದಲೇ ಬೇರೆ ಬೇರೆ ವಿಶೇಷ ಸ್ಟೋರೀಸ್ಗಳನ್ನು ಕವರ್ ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ಈ ಜನ ಹೆಂಗೆ ಬಂದು ಎಲ್ಲಿಂದ ಸೇರಿದ್ರು ಅಂತ ಬೆಳಗ್ಗೆ ಇದೇ ಪ್ಲೇಸಲ್ಲಿ ನಾವು ಕೂಡ ವಿಶೇಷ ಸ್ಟೋರಿಗಳನ್ನು ಮಾಡಿದ್ದೀವಿ, ಕೂಡ ನಾವು ಮಾತಾಡಿದ್ವಿ. ಆದರೆ ನೀವು ಹಲವಾರು ವರ್ಷಗಳಿಂದ ಇದನ್ನು ನೋಡ್ಕೊಂಡು ಬಂದಿದ್ದೀರಾ. ಎಲ್ಲೆಲ್ಲಿಂದ ಜನ ಬರ್ತಾರೆ, ಹೇಗೆ ಜನ ಸೇರ್ತಾರೆ, ಇದೊಂದು ಅದ್ಭುತ ಅಂತಾನೆ ಕರಿಬಹುದು. ಮತ್ತೊಂದು ಮೋಸ್ಟ್ ಡಿಸಿಪ್ಲಿನ್ಡ್ ಜಾತ್ರೆ ಅಂತ ಹೇಳಿ ಇದನ್ನ ನಾನಂತೂ ಕರಿತೀನಪ್ಪ. ಯಾಕಂದ್ರೆ ಜನ ಉತ್ತರ ಕರ್ನಾಟಕ ಭಾಗ ಆಗಿರೋದ್ರಿಂದ ಸೊ ಇಲ್ಲಿ ನೀರು ಕುಡಿಯೋದಾಗಿರಬಹುದು ಅಥವಾ ಐಸ್ ಕ್ರೀಮ್ ತಿನ್ನೋದಾಗಿರಬಹುದು, ಅದು ಯಾವುದನ್ನು ಕೂಡ ಈ ಗ್ರೌಂಡಲ್ಲಿ ನಾವು ನೋಡ್ತಾ ಇಲ್ಲ. ಅಷ್ಟೊಂದು ಸ್ವಚ್ಛವಾಗಿ ಈ ಜಾತ್ರೆಯನ್ನ ನೆರವೇರಿಸ್ತಾ ಇದ್ದಾರೆ. ಸಭಾ, ಈ ಜಾತ್ರೆಯ ವಿಶೇಷತೆನೇ ಅದು. ಇಲ್ಲಿ ಏನು ಪೀಠಾಧಿಪತಿಗಳಾಗಿದ್ದಾರೆ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳು, ಅವರ ಮೂಲ ಉದ್ದೇಶನೇ ಸ್ವಚ್ಛತೆ. ಯಾವ ಲೆವೆಲ್ಗೆ ಅವರು ಸ್ವಚ್ಛತೆಗೆ ಬಯಸ್ತಾರೆ ಅಂತಂದರೆ, ಇಲ್ಲಿ ಇರುವಂಥ ಸ್ವಯಂ ಸೇವಕರು ಹಲವಾರು ತಂಡಗಳು ಇಲ್ಲಿ ಯಾವಾಗಲೂ ಕಾವಲು ಕಾಯ್ತಿರ್ತವೆ. ಏನು ಎಲ್ಲಿ ಕಸ ಬೀಳುತ್ತೋ ಏನು, ಕಸ ಬಿದ್ದ ತಕ್ಷಣ ಎತ್ಕೊಂಡ್ಬಿಡ್ತಾರೆ ಅವರು. ಆ ರೀತಿಯಾದಂಥ ಒಂದು ಸ್ವಚ್ಛತೆಗೆ ಬಹಳ ಪ್ರಾಧಾನ್ಯತೆ ಕೊಟ್ಟಿರುವಂಥ ಒಂದು ಜಾತ್ರೆ ಇದು. ಸ್ವತಃ ಶ್ರೀಗಳೇ ನಾಳೆ ನೀವು ಬೆಳಗ್ಗೆ ನೋಡ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ಎಲ್ಲೆಲ್ಲಿ ಕಸ ಬಿದ್ದಿರುತ್ತೆ ಶ್ರೀಗಳ ಮುಂದೆ ನಿಂತು ಅದನ್ನು ಅವರೇ ಕೈ ಹಚ್ಚಿ ಕ್ಲೀನ್ ಮಾಡುವಂಥ ಆ ಕಾಯಕ ಯೋಗಿ ಇದ್ದಾರೆ ಅವರು. ಅಂದ್ರೆ ಶ್ರೀಗಳೇ ಮಾಡಿಬಿಟ್ರೆ ಉಳ್ದವರೆಲ್ಲ ಬಂದ್ಬಿಡ್ತಾರಲ್ಲ ಕ್ಲೀನ್ ಮಾಡಕ್ಕೆ. ಅದೇ ಉದ್ದೇಶ. ಕಾರ್ಯದಲ್ಲಿ ಪಾಲ್ಗೊಳ್ಳಿ, ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳಿ ಅನ್ನೋದು. ಅನ್ನೋದು ಕೇವಲ ಮಠದ ಜಾತ್ರೆ ಅಲ್ಲ, ಕೇವಲ ಒಳಗೊಂಡ ಜಾತ್ರೆ. ಇದು ಭಕ್ತರಿಗಾಗಿ ಭಕ್ತರಿಗೋಸ್ಕರ ಇರುವಂಥ ಜಾತ್ರೆ. ಹಾಗಾಗಿ ಇಲ್ಲಿ ಎಲ್ಲಿ ನೋಡಿದ್ರು ನಿಮಗೆ ಸ್ವಚ್ಛತೆ ಕಾಣಿಸುತ್ತೆ. ಆ ಸ್ವಚ್ಛತೆ ಮೇಂಟೈನ್ ಮಾಡೋದಕ್ಕೇ ಶ್ರೀಗಳು ಬಹಳಷ್ಟು ಒತ್ತು ಕೊಡ್ತಾರೆ. ಹಾಗಾಗಿ ಈ ಜಾತ್ರೆ ಕ್ಲೀನ್ ಜಾತ್ರೆ ಅಂತ ಕರಿಬೋದು ನಾವು. ಅತ್ಯಂತ ಅಚ್ಚುಕಟ್ಟಾದ ಜಾತ್ರೆ. ನೀವು ಕೂಡ ಹೋಗಿದ್ವಿ, ಊಟದ ವ್ಯವಸ್ಥೆಯಲ್ಲಿ ಪ್ರಸಾದ ವ್ಯವಸ್ಥೆ ನೋಡಿದ್ವಿ, ಎಷ್ಟು ನೀಟಾಗಿ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಎಷ್ಟು ಹೈಜಿನಿಕ್ಕಾಗಿ ಆಹಾರಗಳನ್ನು ತಯಾರು ಮಾಡ್ತಾರೆ ಅದನ್ನೆಲ್ಲ ನೋಡಿದ್ದೀರಿ. ಅದ್ರ ಜೊತೆಗೆ ಈ ಬರುವಂಥ ಭಕ್ತಾದಿಗಳು ಕೂಡ ಶ್ರೀಗಳು ಏನು ಹೇಳ್ತಾರೆ ಅದನ್ನು ಕೇಳ್ತಾರೆ. ಶ್ರೀಗಳು ಈ ವರ್ಷ ನೋಡಿ, ಈ ಜಾತ್ರೆನಲ್ಲಿ ನೀವು ನೋಡ್ತಾ ಇದ್ದೀರಿ, ಎಲ್ಲೂ ಕೂಡ ಈ ಸೌಂಡ್ ಮಾಡುವಂಥ ಪಿಪಿಗಳು ಕಾಣಿಸ್ತಾ ಇಲ್ಲ. ಶ್ರೀಗಳು ಕರೆ ಕೊಟ್ಟಿದ್ದಾರೆ ಏನಂತ, ಯಾರೂ ಕೂಡ ಸೌಂಡ್ ಮಾಡುವಂಥ ಪಿಪಿಗಳನ್ನು ಊದಬೇಡಿ ಅಂತ. ಆ ಲೆವೆಲ್ಗೆ ಶ್ರೀಗಳು ಯೋಚನೆ ಮಾಡ್ತಾರೆ.
ಆ ರೀತಿಯಾದಂಥ ಒಂದು ಶಬ್ದ ಮಾಲಿನ್ಯವನ್ನು ಕೂಡ ಅವರು ಸಹಿಸೋದಿಲ್ಲ. ಜಾತ್ರೆ ಅಂದರೆ ಅದು ಜನರಿಗಾಗಿರಬೇಕು ಮತ್ತು ಜನರ ಶ್ರೇಯೋಭಿವೃದ್ಧಿಗಾಗಿರುವಂಥದ್ದು ಆ ಜಾತ್ರೆ ಅನ್ನೋದನ್ನು ಶ್ರೀಗಳು ಪ್ರೂವ್ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಇಲ್ಲಿರುವಂತಹ ಅಭಿನವ ಶ್ರೀಗಳಿದಾರಲ್ಲ, ಅವರು ಸಾಕಷ್ಟು ಜನರಿಗೆ ಮಾದರಿ. ಓಕೆ, ವಿಜಾಪುರದ ಸ್ವಾಮೀಜಿಗಳ ನಂತರ, ಸಿದ್ದೇಶ್ವರ ಶ್ರೀಗಳ ನಂತರ ನಮಗೆ ಆ ಭಾಗದಲ್ಲಿ ಕಾಣಿಸುವಂತಹ ಮತ್ತೊಬ್ಬ ಶ್ರೀಗಳು ಅಂತಂದರೆ ಗವಿಮಠದ ಅಭಿನವ ಶ್ರೀಗಳು. ಇವರ ಮಾತಾಗಿರಬಹುದು ಅಥವಾ ಇವರ ಪ್ರವಚನಗಳಾಗಿರಬಹುದು ಅಥವಾ ಇವರು ಜಗತ್ತನ್ನು, ಸೊಸೈಟಿನ, ಮಕ್ಕಳನ್ನು ಇನ್ಸ್ಪೈರ್ ಮಾಡುವಂತಹ ರೀತಿ ಆಗಿರಬಹುದು. ತುಂಬಾ ಅಮೇಝಿಂಗ್ ಅಂತ ಅನಿಸುತ್ತೆ ಪ್ರಕಾಶ್. ಅದರ ಜೊತೆಗೆ ಮತ್ತೊಂದು ವಿಚಾರ ನಾನು ಹೇಳಲೇಬೇಕು. ಈ ಗವಿಮಠದ ಈ ಜಾತ್ರೆ ಇದೆಯಲ್ಲ, ನಮ್ಮ ಕ್ಯಾಮ್ರಾ ಪರ್ಸನ್ನ ಹೇಳ್ತೀನಿ ಪ್ಯಾನ್ ಮಾಡಿ ತೋರ್ಸೋಕ್ಕೆ, ಇಷ್ಟೊಂದು ಜನ ಬಂದಿದ್ದಾರಲ್ಲ, ಈ ಎಲ್ಲ ಜನ ಕೇವಲ ರಥೋತ್ಸವಕ್ಕಂತ ಮಾತ್ರ ನಿಂತ್ಕೊಂಡಿಲ್ಲ, ಅಭಿನವ ಶ್ರೀಗಳು ಏನು ಮಾತಾಡ್ತಾರೆ ಅನ್ನೋದನ್ನು ಕೂಡ ಕೇಳಕ್ಕೆ ನಿಂತ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಕೇಳಿಸ್ತಾ ಇರುವಂಥ ಸೌಂಡ್ ಆಗಿರಬಹುದು, ನಮಗೆ ಈ ಉತ್ತರ ಕರ್ನಾಟಕ ಭಾಷೆಯಲ್ಲಿ ನಾವು ಗುಗ್ಗಳ ಅಂತ ಹೇಳಿ ಕರಿತೀವಿ, ಅದು ಆಗಿರಬಹುದು. ಅಲ್ಲಿ ನಂದಿ ಧ್ವಜಗಳ ಹಲವಾರು ಕಲಾ ತಂಡಗಳನ್ನು ನಾವು ನೋಡ್ತಾ ಇದ್ದೀವಿ, ಪೂಜಾ ಕುಣಿತ ನೋಡ್ತಾ ಇದ್ದೀವಿ, ವೀರಗಾಸೆ ಕೂಡ ಅಲ್ಲಿದೆ, ರಂಗೋಲಿ ಬಿಡಿಸಿದ್ದಾರೆ. ಇದರ ಸೌಂಡ್ ನಮಗೆ ಅಲ್ಲಲ್ಲಿ ಕೇಳಿಸ್ತಿದೆ. ಆದರೆ ಶ್ರೀಗಳು ಮಾತಾಡುವಾಗ ಮಾತ್ರ ಲಕ್ಷ ಜನ ಇದ್ರು ಪಿನ್ ಡ್ರಾಪ್ ಸೈಲೆಂಟ್ ಇರುತ್ತಲ್ಲ. ಶ್ರೀಗಳನ್ನು ಈ ಜನ ದೇವರಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಶ್ರೀಗಳು ಇವತ್ತು ಜಾಸ್ತಿ ಮಾತಾಡೋದಿಲ್ಲ, ಇವತ್ತು ಕೇವಲ ರಥೋತ್ಸವಕ್ಕೆ ಚಾಲನೆ ಕೊಡ್ತಾರೆ. ಶ್ರೀಗಳು ತಮ್ಮ ಪ್ರವಚನವನ್ನು ನಾಳೆ ಮಾಡ್ತಾರೆ. ಇವತ್ತು ಪ್ರತಿ ವರ್ಷದಂಥ ಪ್ರತಿಯೊಂದು ಅತಿಥಿಗಳನ್ನು ಕರೆ ಅಂತ ಈ ಹಿಂಭಾಗದಲ್ಲಿ ಒಂದು ಸಭೆ ಶ್ರೀಗಳು ನಾಳೆ ಮಾತಾಡ್ತಾರೆ. ಶ್ರೀಗಳ ಈ ಕ್ಷಣದಲ್ಲಿ ನಡೀತಾ ಇರೋದು ಈ ಮಹಾರಥೋತ್ಸವವನ್ನು ಮಾಡಿಕೊಳ್ಳಬೇಕು ಅನ್ನುವಂಥ ಕಾರ್ಯಕ್ರಮ. ಈ ರಥೋತ್ಸವಕ್ಕಾಗಿನೇ ಇಲ್ಲಿ ಜನ ಬಂದಿರೋದು. ಇಲ್ಲಿವರೆಗೂ ನೀವು ನೋಡ್ತಾ ಇದ್ದೀರಿ, ಇಲ್ಲಿವರೆಗೂ ಈ ಬಯಲು ನಮ್ ಲೈಫ್ ಸ್ಟಾರ್ಟ್ ಆದಾಗ್ಲೇನೆ ಇಲ್ಲೆಲ್ಲ ಫುಲ್ ಗ್ಯಾಪ್ ಇತ್ತು, ಆದ್ರೆ ಈಗ ನೋಡ್ತಾ ಇದೀವಿ ನಾವು. ಗ್ಯಾಪ್ ಇತ್ತು, ಆದ್ರೆ ಈಗ ನೋಡ್ತಾ ಇದೀವಿ ನಾವು ಕಂಪ್ಲೀಟ್ ಆಗಿ ಇಲ್ಲಿ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಜನ ಬೇರೆ ಬೇರೆ ಕಡೆಗಳಿದ್ರು, ದರ್ಶನಕ್ಕೆ ಹೋದವರಿದ್ರು, ಪ್ರಸಾದಕ್ಕೆ ಹೋದವರಿದ್ರು, ಜಾತ್ರೆಗಾಗಿ ಬಂದಂಥ ಏನು ಸರಕು ಸರಂಜಾಮುಗಳಿದ್ದಾವೆ ಅದನ್ನು ತಗೊಳ್ಳೋರಿದ್ರು, ಮತ್ತು ಎಷ್ಟೋ ಜನ ಈ ಆಟಗಳು ನಡೀತಾ ಇದ್ದಾವಲ್ಲ ಅಲ್ಲಿ ಕೂಡ ಇದ್ದರು, ಈಗ ಎಕ್ಸಿಬಿಷನಲ್ಲಿ ಕೂಡ ಇದ್ದರು. ಈಗ 5:15 ರಥೋತ್ಸವ. 5:15 ರಥೋತ್ಸವ ಅಂತಂದರೆ ಯಾವ ಭಾಗದಲ್ಲಿ ಇರ್ತಾರಲ್ಲ ಜನ ಅವರೆಲ್ಲರೂ ಕೂಡ ಈ ಮೈದಾನಕ್ಕೆ ಬರ್ತಾರೆ. ಇನ್ನು ಕೆಲವರು ನೀವು ಆ ಮಠದಲ್ಲಿ ನೋಡ್ಬೋದು ಸಭಾ, ಆ ಮಠದ ಬೆಟ್ಟ ಏನಿದೆ ಆ ಬೆಟ್ಟದ ಮೇಲೇ ಒಂದು 20,000 ಜನ ಕೂತ್ಕೊಂಡಿದ್ದಾರೆ. ಅಲ್ಲಿಂದ ಈ ವಿಹಂಗಮ ನೋಟವನ್ನು ನೋಡೋದಕ್ಕೆ, ಇದನ್ನು ಕಣ್ಮಣವನ್ನು ತಣಿಸ್ಕೊಳ್ಳೋದಕ್ಕೆ ಜನ ಕಾತರರಾಗಿದ್ದಾರೆ. ಈ ರಥೋತ್ಸವಕ್ಕೆ ಅಷ್ಟೊಂದು ಮಹತ್ವ. ಪ್ರತಿ ವರ್ಷಕ್ಕೊಮ್ಮೆ ನಡೆಯುವಂಥ ರಥೋತ್ಸವ ಕೇವಲ ಇದು ಜಾತ್ರೆಯನ್ನಾಗಿ ಮಾಡ್ತಾ ಇಲ್ಲ ಶ್ರೀಗಳು. ಏನು ಈ ಜಾತ್ರೆಯಿಂದ ಮನುಕುಲದ ಉದ್ಧಾರ ಆಗಬೇಕು, ಈ ಜಾತ್ರೆ ಸಮಾಜಮುಖಿ ಆಗಬೇಕು, ಜನರಿಗೆ ಒಳ್ಳೆಯದಾಗಬೇಕು ಅಂತ ಒಂದು ಯೋಜನೆಗಳನ್ನು ಅಭಿನವ ಶ್ರೀಗಳು ಈ ಜಾತ್ರೆಯಲ್ಲಿ ತಂದ್ಕೊಂಡು ಬಂದರು. ಯಾವಾಗ 2002ರಲ್ಲಿ ಇವರು ಪೀಠಾಧಿಪತಿ ಆದ ನಂತರ ಇವರು ಯೋಚನಾ ಲಹರಿ ಬದಲಾಗತ್ತೆ. ಯೋಚನಾ ಲಹರಿಯಲ್ಲಿ ಈಗಾಗಲೇ ಈ ಜಾತ್ರೆಗೆ ಅನುಗುಣವಾಗಿ ಜನರಿಗೆ ಅವರು ದೀಕ್ಷೆಯನ್ನು ಕೊಡ್ತಾರೆ. ನೀವು ಇದು ಬರಗಾಲ ನಾಡು, ಇಲ್ಲಿ ಮರಗಳನ್ನು ನೆಡಬೇಕು. ಅದಕ್ಕೆ ಏನು ಮಾಡೋದು, ಜಾತ್ರೆ ಸಂದರ್ಭದಲ್ಲಿ ಒಂದು ಸಂಕಲ್ಪ ಮಾಡೋದು, ಲಕ್ಷ ವೃಕ್ಷೋತ್ಸವ ಅಂದರೆ ಎಲ್ಲರೂ 1 ಲಕ್ಷ ಮರಗಳನ್ನು ನೆಡೋದು, ರಕ್ತದಾನವನ್ನು ಮಾಡೋದು. ಇಲ್ಲಿ ಜಾತ್ರೆಯಲ್ಲಿ ಭಾಗವಹಿಸಿದಂಥವರು ರಕ್ತದಾನ ಮಾಡಿ ಆ ಮೂಲಕ ನಾವು ಜನರ ಜನರ ಜೀವನವನ್ನು ಉಳಿಸ್ಬೋದು ಅನ್ನುವಂಥದ್ದು. ಅಂಗಾಂಗ ದಾನ ಮಾಡೋದು, ಅದರಲ್ಲಿ ಕಣ್ಣಿರ್ಬೋದು, ಲೀವರ್ಗಳಿರ್ಬೋದು, ಅಂಗಾಂಗ ದಾನ ಮಾಡೋದು. ಈ ಜಾತ್ರೆಯಲ್ಲಿ ಅವನ್ನ ಸಂಕಲ್ಪ ಮಾಡ್ತಾರೆ. ಹಾಗಾಗಿ ಇದು ಕೇವಲ ಬೆಂಡು ಬೆತ್ತಾಸಕೊಂಡು ಮತ್ತು ಮಠಕ್ಕೆ ಹೋಗಿ ಪೂಜೆ ಮಾಡಿ ನಮಸ್ಕಾರ ಮಾಡಿ ಬರುವಂಥ ಜಾತ್ರೆ ಮಾತ್ರ ಅಲ್ಲ, ಇದು ಸಮಾಜವನ್ನು ಒಳಗೊಂಡ ಜಾತ್ರೆ, ಸಮಾಜಮುಖಿ ಜಾತ್ರೆ. ನೋಡಿ ಸಭಾ, ಈ ಮಠ ವಿರಕ್ತ ಮಠ ಬಾಲ್ಯ ವಿವಾಹವನ್ನು ಅದ್ರ ವಿರುದ್ಧ ಜಾಗೃತಿ ಮೂಡಿಸೋದು, ಬಾಲ್ಯ ವಿವಾಹ ಮಾಡಬಾರ್ದು, ಬಾಲ್ಯ ವಿವಾಹ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ಕೂಡ ಸಂಕಲ್ಪ ಮಾಡ್ತಾರೆ. ಅಂದರೆ ಈ ಭಾಗದಲ್ಲಿ ಹೆಚ್ಚು ಬಾಲ್ಯ ವಿವಾಹ ಪದ್ಧತಿ ಜಾರಿಯಲ್ಲಿತ್ತು, ಅದನ್ನು ತೊಡೆದು ಹಾಕಬೇಕು ಅಂತ ಈ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಮತ್ತೊಂದು ಪ್ರಕಾಶ್, ನಾನು ನಮ್ಮ ಪ್ರತಿನಿಧಿ ಅವ್ರನ್ನ ಮಾತಾಡಿಸ್ತಾ ಇದ್ದೆ, ನಮ್ಮ ಕೊಪ್ಪಳ ಲೋಕಲ್ ರಿಪೋರ್ಟರ್. ಸೊ ಅವ್ರು ಹೇಳ್ತಾ ಇದ್ರು, ಹಿಂಗೆ ಯಾಕೆ ಕಸ ಅದು ಇದು ಎಲ್ಲ ಹಿಂಗೆ ಬೀಳುತ್ತೆ, ಕ್ಲೀನಾಗಿ ಯಾಕೆ ಇಟ್ಕೊಳ್ಳಲ್ಲ ಅಂತ. ಮೇಡಮ್, ಇವಾಗ 90% ಇಲ್ಲಿ ಡೆವಲಪ್ಮೆಂಟ್ ಆಗಿದೆ ಬಿಕಾಸ್ ಆಫ್ ಶ್ರೀಗಳು.
ಶ್ರೀಗಳು ಬಂದ ನಂತರ ಸಾಕಷ್ಟು ಡೆವಲಪ್ ಮಾಡಿಸಿದ್ದಾರೆ. ಇಲ್ಲಿನ ರೋಡ್ ನೋಡ್ತಾ ಇದ್ದೀರಾ, ಇಲ್ಲಿನ ಬಸ್ ಸ್ಟ್ಯಾಂಡ್ ನೋಡ್ತಿದ್ದೀರಾ. ಸ್ಪೆಷಲಿ ಕೊಪ್ಪಳದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ತುಂಬಾ ಜಾಸ್ತಿ ಇದೆ. ಆ ಎಲ್ಲ ಸಮಸ್ಯೆಗಳನ್ನು ನೀಗಿಸುವಂತಹ ಕೆಲಸ ಇವ್ರು ಮಾಡ್ತಾ ಇದ್ದಾರೆ ಶ್ರೀಗಳು, ಅಭಿನವ ಶ್ರೀಗಳು. ಅದರ ಜೊತೆಗೆ ಇಲ್ಲಿ ಕೇವಲ ಧರ್ಮ ಭಕ್ತಿ ಅದರ ಪರಾಕಾಷ್ಠೆ ಅಷ್ಟೇ ನೋಡೋದಿಲ್ಲ ಪ್ರಕಾಶ್. ನಾವು ಸೈನ್ಸ್ ಆಗಿರಬಹುದು, ಟೆಕ್ನಾಲಜಿ ಆಗಿರಬಹುದು, ದೇಶ ಸೇವೆಯೇ ಈಶ ಸೇವೆ ಅಂತ ಏನು ಗಾದೆ ಮಾತಿದೆ, ಅದನ್ನು ಸರಿ ಮಾಡುವಂತಹ, ಅದನ್ನು ಪ್ರೂವ್ ಮಾಡಿ ತೋರಿಸುವಂತಹ ಪ್ರವಚನ ಶ್ರೀಗಳಿಂದ ಆಗುತ್ತೆ. ಆ್ಯಕ್ಚುಲಿ ಧರ್ಮಗುರುಗಳಿಂದ ಇಂಥ ಪ್ರವಚನ ಆದಾಗ ಮಾತ್ರ ಸಾಕಷ್ಟು ಯೂತ್ಸ್ ಇನ್ಸ್ಪೈರ್ ಆಗ್ತಾರೆ ಅಂತ ಅನಿಸುತ್ತೆ. ನೀವು ಹೇಳೋದು ಸತ್ಯ. ಅವರು ಮಾತಾಡೋದಕ್ಕೆ ನಿಂತರೆ ಜನ ಕೇಳೋದಕ್ಕೆ ನಿಲ್ತಾರೆ. ಅವ್ರ ಮಾತು ಮುಗೀತು ಅಂದರೆ ಜನ ಬೇಜಾರು ಮಾಡ್ಕೊಳ್ತಾರೆ. ಅಂಥ ಒಬ್ಬ ಅದ್ಭುತ ಮಾತುಗಾರರವರು, ಅದ್ಭುತ ಪ್ರವಚನಕಾರರು. ಆದರೆ ಕೇವಲ ಇವರು ಮಾತಾಡೋದಿಲ್ಲ, ಮಾಡಿ ತೋರಿಸ್ತಾರೆ. ಇಲ್ಲಿ ಸುಮಾರು 3,500 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಿದ್ದಾರೆ. ಅವರಿಗೆ ಊಟ ವಸತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಹಾಸ್ಟೆಲ್ಗಳನ್ನು ಕಟ್ಟಿದ್ದಾರೆ, ಆಯುರ್ವೇದ ಕಾಲೇಜುಗಳು ತಂದಿದ್ದಾರೆ. ಶಿಕ್ಷಣದಲ್ಲಿ ಕ್ರಾಂತಿಯನ್ನು ಮಾಡೋದಕ್ಕೆ ಅಭಿನವ ಶ್ರೀಗಳು ಮುಂದಾಗಿದ್ದಾರೆ. ಅದ್ರ ಜೊತೆಗೆ ಕುಡಿಯೋ ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥ ಹಳ್ಳಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆಗಾಗಿ ಕೆರೆಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ಹೀಗಾಗಿಯೇ ಶ್ರೀಗಳು ಕೇವಲ ಧಾರ್ಮಿಕ ಮಾತ್ರ ಸೀಮಿತವಾಗಿಲ್ಲ, ಅವರು ಈ ಭಕ್ತರಿಗೆ ಏನು ಸಮಸ್ಯೆಗಳದಲ್ಲ ಅದಕ್ಕೆ ಸ್ಪಂದಿಸ್ತಾರೆ. ಹಾಗಾಗಿ ಭಕ್ತರಿಗೆ ತುಂಬ ಹತ್ತಿರ ಆಗಿದ್ದಾರೆ. ಇವರು 2002ರಲ್ಲಿ ಪೀಠಾಧಿಪತಿ ಆದ ನಂತರ ಈ ಗವಿಮಠ ಅದ್ಭುತವಾದಂಥ ಅಭಿವೃದ್ಧಿಯನ್ನು ಕಂಡಿದೆ. ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ತಾರೆ. ನಾವು ನೀವು ಈಗ ನೋಡಿ, ಈಗ ಮತ್ತೆ ಜನ ಜಾಸ್ತಿ ಆಯ್ತು. ನೀವು ಈಗ ನೋಡಿ, ಈಗ ಮತ್ತೆ ಜನ ಜಾಸ್ತಿ ಆಯಿತು. ನೀವು ದೃಶ್ಯದಲ್ಲಿ ನೋಡ್ಬೋದು. ಸುಮಾರು ಡೆಫಿನೆಟ್ಲಿ 4ರಿಂದ 5 ಲಕ್ಷ ಅಂತ ಹೇಳಿ ನಾವು ಮಾತಾಡ್ಸೋ ಟೈಮಲ್ಲಿ ಅಲ್ಲಿ ಹೇಳ್ತಾ ಇದ್ರು. ನಾವು ಪ್ರಿಪೇರ್ ಮಾಡ್ಕೊಂಡಿರೋ ಸ್ವೀಕರಿಸುವಂತಹ ಭಕ್ತರಿಗಿಂತ ಜಾಸ್ತಿ ಭಕ್ತರು ನಾನು ಪ್ರಕಾಶ್ ನಿಂತ್ಕೊಂಡಿರುವಂತಹ ಜಾಗದ ಅಕ್ಕಪಕ್ಕ ಇದ್ದಾರೆ. ಸಾಕಷ್ಟು ಭಾಗದಿಂದ, ಅಂದ್ರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದ ಜನ ಬಂದಿದ್ದಾರೆ. ಚಾಮರಾಜನಗರ ಎಲ್ರಿ, ಚಾಮರಾಜನಗರದಿಂದ ಕೊಪ್ಪಳಕ್ಕೆ ಬಂದಿದ್ದಾರೆ. ಹಾ ಹೌದು, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತಮಿಳುನಾಡು, ಬೇರೆ ಬೇರೆ ಭಾಗದಿಂದ ಸಾವಿರಾರಲ್ಲ ಲಕ್ಷಾಂತರ ಜನ ಬಂದಿದ್ದಾರೆ. ಸೊ ಪ್ರತಿ ವರ್ಷ ಇಷ್ಟೊಂದು ಲಕ್ಷ ಜನ, ಪ್ರತಿ ವರ್ಷನೂ ಈ ಜನಸಂಖ್ಯೆ, ಈ ಸೇರುವಂತಹ ಭಕ್ತರ ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆಯಲ್ಲ ಪ್ರಕಾಶ್, ಏನಿದು ಅದ್ಭುತ ಅಂತ ಅಂದು ನಾನು ಈಗಾಗಲೇ ಹೇಳಿದ್ದೆ. ಅದಕ್ಕೆ ಕಾರಣ ಏನಂದರೆ, ಇದು ಕೇವಲ ಜಾತ್ರೆಯಾಗಿ ಉಳಿಲಿಲ್ಲ, ಸಮಾಜಮುಖಿ ಆಗಿರೋದಕ್ಕೇ ಈ ಜಾತ್ರೆಗೆ ಇಷ್ಟೊಂದು ಲಕ್ಷಾಂತರ ಜನ ಬರೋದು. ನೀವು ವಿಚಾರ ಮಾಡ್ಬೋದು, ಅಬ್ಸರ್ವ್ ಮಾಡಿರ್ಬೋದು. ಸುತ್ತಮುತ್ತಲ ಏನು ಜಿಲ್ಲೆ ತಾಲೂಕುಗಳಿದಾವಲ್ಲ, ಇಲ್ಲಿಂದ ಜನ ನಡ್ಕೊಂಡು ಬರ್ತಾರೆ. ರಾತ್ರಿ 2 ಗಂಟೆಗೆ ಬಿಡ್ತಾರೆ, ನಡ್ಕೊಂಡು ಇಲ್ಲಿಗೆ ಜಾತ್ರೆಗೆ ಬರ್ತಾರೆ. ಕೇವಲ ಅವ್ರು ಬರ್ತಾರೆ, ಅವ್ರನ್ನೇನು ಮಾಡೋದು ಅಂತ ಶ್ರೀಗಳು ಸುಮ್ಮನೆ ಕೂತ್ಕೊಳ್ಳಲ್ಲ. ಓಕೆ ಪ್ರಕಾಶ್, ಇನ್ನೇನು ಕೆಲವೇ ಕ್ಷಣ ಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ನ್ಯೂಸ್ ಫಸ್ಟ್ ನ ವೀಕ್ಷಕರು ಈ ಗವಿಮಠದ ಬೃಹತ್ ಮೈದಾನದಿಂದ ರಥೋತ್ಸವ ಶೇರ್ ಮಾಡ್ಕೊಳ್ಳೇಬೇಕು. 18 ಜಿಲ್ಲೆಗಳಿಂದ ಇಲ್ಲಿ ಬೇರೆ ಬೇರೆ ಪೊಲೀಸರನ್ನ ಕರೆಸಿಕೊಳ್ಳಲಾಗಿದೆ, ಬಿಗಿ ಭದ್ರತೆ ಕೂಡ ಇದೆ. ಸೊ ಆ ರಥ ಸಾಗುವಂತಹ ಮಾರ್ಗವನ್ನ ಏನ್ ಗಮನಿಸ್ತಾ ಇದ್ದೀರಾ, ಅದರ ಇಕ್ಕೆಲಗಳಲ್ಲಿ, ಆ ರಸ್ತೆಯ ಇಕ್ಕೆಲಗಳಲ್ಲಿ 100 ಪೊಲೀಸರನ್ನು ಕೂಡ ನಿಯೋಜನೆಗೊಳಿಸಲಾಗಿದೆ. ಓವರ್ ಟು ಯು ವಿಜಯ್. ಓಕೆ, ಅಂದ್ರೆ ನೋಡ್ತಾ ಇದ್ದೀವಿ ಈಗ ಯಾವ ರೀತಿ ಸಂಭ್ರಮ ಮನೆ ಮಾಡಿದೆ. ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಅಲ್ಲಿ ಸೇರಿದ್ದಾರೆ ಅನ್ನುವಂಥದ್ದನ್ನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.